ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಾಕಾರ ಲೆಕ್ಕಗಳನ್ನು ಕಲಿಯೋಣ. 489 ನಾವು 11ರಿಂದ ಭಾಗಿಸೋಣ. 11 4 44. ಇಲ್ಲಿ ನಾವು 48ರಲ್ಲಿ 44 ಕಳೆಯಬೇಕು. 8ರಲ್ಲಿ 4 ಕಳೆದರೆ 4, 4ರಲ್ಲಿ 4 ಕಳೆದರೆ 0. ಇಲ್ಲಿ ನಾವು ಈ 9 ಕೆಳಗಡೆ ಇಳಿಸ್ಕೋಬೇಕು. ಇದು 49 ಆಗುತ್ತೆ. 11ರ ಮಗ್ಗೆಯಲ್ಲಿ 49 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 44 ಬರುತ್ತೆ. 11 4 44. 49ರಲ್ಲಿ ನಾವು 44 ಕಳೆಯಬೇಕು. 9ರಲ್ಲಿ 4 ಕಳೆದರೆ 5, 4ರಲ್ಲಿ 4 ಕಳೆದರೆ 0. ಇಲ್ಲಿ 5 11ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ಬರೆಯಬೇಕು. 11ರ ಮಗ್ಗೆಯಲ್ಲಿ 50 ಬರುವುದಿಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 44 ಬರುತ್ತೆ. ಹಾಗಾಗಿ ನಾವು ಮತ್ತೊಮ್ಮೆ 11 4 44 ತೆಗೆದುಕೊಳ್ಳಬೇಕು. 50ರಲ್ಲಿ 44 ಕಳೆಯಬೇಕು. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6, 5ರಲ್ಲಿ ಈ 4 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 5 ಕಳೆದರೆ 0. ಈಗ ಈ 6 ಕೂಡ ನಾವು ಇನ್ನೊಂದು 0 ತೆಗೆದುಕೊಂಡರೂ ಕೂಡ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಈ ಲೆಕ್ಕವನ್ನು ಇಲ್ಲಿಗೆ ಬಿಡಬೇಕು. ನೆಕ್ಸ್ಟ್ 492 ನಾವು 12ರಿಂದ ಭಾಗಿಸಬೇಕು. 12ರ ಮಗ್ಗೆಯಲ್ಲಿ 49 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 48 ಬರುತ್ತೆ. 12 4 48. 49ರಲ್ಲಿ 48 ಕಳೆದರೆ 1 ಉಳಿಯುತ್ತೆ. ಈಗ ನಾವು ಈ 2 ಕೆಳಗಡೆ ಇಳಿಸ್ಕೋಬೇಕು. ಈಗ 12 1 12 ಭಾಗ ಹೋಗುತ್ತೆ. 12ರಲ್ಲಿ 12 ಕಳೆದರೆ 0. ನೆಕ್ಸ್ಟ್ 813 ನಾವು 6ರಿಂದ ಭಾಗಿಸೋಣ. 6ರ ಮಗ್ಗೆಯಲ್ಲಿ 8 ಬರಲ್ಲ, ಆದರೆ 6 ಬರುತ್ತೆ. 6 1 6. 8ರಲ್ಲಿ 6 ಕಳೆದರೆ 2. ಈಗ ನಾವು ಈ 1ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 21 ಆಗುತ್ತೆ. 6ರ ಮಗ್ಗೆಯಲ್ಲಿ 21 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 18 ಬರುತ್ತೆ. 6 3 18. ಇಲ್ಲಿ ನಾವು 21ರಲ್ಲಿ 28 ಕಳೆಯಬೇಕು. 1ರಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ 8 ಕಳೆದರೆ 3, 2ರಲ್ಲಿ ಈ 1 ಹಾಗೂ ಈ ಕೈಲ 1, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಈಗ ಈ 3ನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು. ಇದು 33 ಆಗುತ್ತೆ. 6ರ ಮಗ್ಗೆಯಲ್ಲಿ 33 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 30 ಬರುತ್ತೆ. 6 5 30. 33ರಲ್ಲಿ 30 ಕಳೆದರೆ 3 ಉಳಿಯುತ್ತೆ. 3 6ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ 0ಯನ್ನು 3ರ ಪಕ್ಕದಲ್ಲಿ ಬರೆದುಕೊಳ್ಳಬೇಕು. ಈಗ ಇದು 6 5 30 ಭಾಗ ಹೋಗುತ್ತೆ. 30ರಲ್ಲಿ 30 ಕಳೆದರೆ 0. ನೆಕ್ಸ್ಟ್ 689 ನಾವು 9ರಿಂದ ಭಾಗಿಸೋಣ. 9ರ ಮಗ್ಗೆಯಲ್ಲಿ 68 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 63 ಬರುತ್ತೆ. 9 7 63. 68ರಲ್ಲಿ 63 ನಾವು ಇಲ್ಲಿ ಕಳೆಯಬೇಕು. 8ರಲ್ಲಿ 3 ಕಳೆದರೆ 5, 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 9ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 59 ಆಗುತ್ತೆ. 9ರ ಮಗ್ಗೆಯಲ್ಲಿ 59 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 54 ಬರುತ್ತೆ. 9 6 54. 9ರಲ್ಲಿ 4 ಕಳೆದರೆ 5, 5ರಲ್ಲಿ 5 ಕಳೆದರೆ 0. 5 9ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ 0ಯನ್ನು ತೆಗೆದುಕೊಳ್ಳಬೇಕು. 9ರ ಮಗ್ಗೆಯಲ್ಲಿ 50 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ 45 ಬರುತ್ತೆ. 9 5 45. 0ಯಲ್ಲಿ 5 ಕಳೆಯಲಿಕ್ಕೆ ಬರಲ್ಲ. ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. 10ರಲ್ಲಿ 5 ಕಳೆದರೆ 5,
ಈ 5ರಲ್ಲಿ 4 ಹಾಗೂ ಈ ಕೈಲ 1 ಅಂದರೆ 5ರಲ್ಲಿ 5 ಕಳೆದರೆ 0. ಈಗೂ ಕೂಡ ಇದು ನಾವು ಇನ್ನೊಂದು 0 ಕೂಡ ಈ 5ರ ಪಕ್ಕದಲ್ಲಿ ತೆಗೆದುಕೊಂಡರೂ ಕೂಡ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ಈ ಲೆಕ್ಕವನ್ನು ನಾವು ಇಲ್ಲಿಗೆ ಬಿಡಬೇಕು. ನೆಕ್ಸ್ಟ್ 4813 ನಾವು 5ರಿಂದ ಭಾಗಿಸೋಣ. 5ರ ಮಗ್ಗಿಯಲ್ಲಿ 48 ಬರಲ್ಲ, ಆದರೆ 45 ಬರುತ್ತೆ. 5 9 45. 8ರಲ್ಲಿ 5 ಕಳೆದರೆ 3, 4ರಲ್ಲಿ 4 ಕಳೆದರೆ 0. ಇಲ್ಲಿ ನಾವು ಈ 1ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 31 ಆಗತ್ತೆ. 5ರ ಮಗ್ಗಿಯಲ್ಲಿ 31 ಬರಲ್ಲ, ಆದರೆ 30 ಬರುತ್ತೆ. 5 6 30. 31ರಲ್ಲಿ 30 ನಾವು ಕಳೆದರೆ ಇಲ್ಲಿ 1 ಉಳಿಯುತ್ತೆ. ಈಗ ನಾವು ಈ 3ನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು. ಇದು 13 ಆಗತ್ತೆ. 5ರ ಮಗ್ಗಿಯಲ್ಲಿ 13 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 5 2 10 ಬರುತ್ತೆ. ಇಲ್ಲಿ ನಾವು 10 ಬರೆಯೋಣ. 13ರಲ್ಲಿ 10 ಕಳೆದರೆ 3 ಉಳಿಯುತ್ತೆ. ಈಗ ಈ 3 5ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಒಂದು 0 ಬೇಕು. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ 0ಯನ್ನು ತೆಗೆದುಕೊಳ್ಳಬೇಕು. ಈಗ ಇದು 5 6 30 ಭಾಗ ಹೋಗುತ್ತೆ. 30ರಲ್ಲಿ 30 ಕಳೆದರೆ 0. ನೆಕ್ಸ್ಟ್ 4238 ನಾವು 10ರಿಂದ ಭಾಗಿಸೋಣ. 10ರ ಮಗ್ಗಿಯಲ್ಲಿ 42 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 40 ಬರುತ್ತೆ. 10 4 40. 42ರಲ್ಲಿ 40 ಕಳೆದರೆ 2 ಉಳಿಯುತ್ತೆ. ಇಲ್ಲಿ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 23 ಆಗತ್ತೆ. 10ರ ಮಗ್ಗಿಯಲ್ಲಿ 23 ಬರಲ್ಲ, ಆದರೆ 20 ಬರುತ್ತೆ. 10 2 20. 23ರಲ್ಲಿ 20 ಕಳೆದರೆ 3 ಉಳಿಯುತ್ತೆ. ಈಗ ನಾವು ಈ 8ನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು. ಇದು 38 ಆಗತ್ತೆ. 10ರ ಮಗ್ಗಿಯಲ್ಲಿ 38 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನೋಡಿದರೆ 30 ಬರುತ್ತೆ. 10 3 30. 38ರಲ್ಲಿ 30 ಕಳೆದರೆ 8 ಉಳಿಯುತ್ತೆ. ಇಲ್ಲಿ ನಾವು ಏನು ಮಾಡಬೇಕು, ನಮಗೆ ಈಗ ಇದು ಭಾಗ ಹೋಗೋದಿಲ್ಲ, ಹಾಗಾಗಿ ಇದರ ಪಕ್ಕದಲ್ಲಿ ಒಂದು 0 ನಮಗೆ ಬೇಕು. ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ 0ಯನ್ನು ತೆಗೆದುಕೊಳ್ಳೋಣ. 10ರ ಮಗ್ಗಿಯಲ್ಲಿ 80 ಬರುತ್ತೆ. 10 8 80. ಇದು ಭಾಗ ಹೋಗುತ್ತೆ. ನೆಕ್ಸ್ಟ್ 3036 ನಾವು 12ರಿಂದ ಭಾಗಿಸೋಣ. 12ರ ಮಗ್ಗಿಯಲ್ಲಿ 30 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 24 ಬರುತ್ತೆ. 12 2 24. 0ಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6. 3ರಲ್ಲಿ 2 ಹಾಗೂ ಈ ಕೈಲ 1 ಅಂದರೆ 3ರಲ್ಲಿ 3 ಕಳೆದರೆ 0. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 63 ಆಗುತ್ತೆ. 12ರ ಮಗ್ಗಿಯಲ್ಲಿ 63 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 60 ಬರುತ್ತೆ. 12 5 60. 63ರಲ್ಲಿ 60 ಕಳೆದರೆ 3 ಉಳಿಯುತ್ತೆ. ಇಲ್ಲಿ ನಾವು ಈ 6ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 36 ಆಗತ್ತೆ. 12ರ ಮಗ್ಗಿಯಲ್ಲಿ 36 ಬರುತ್ತೆ. 12 3 36. 36ರಲ್ಲಿ 36 ಕಳೆದರೆ 0. ನೆಕ್ಸ್ಟ್ 9270 ನಾವು 12ರಿಂದ ಭಾಗಿಸೋಣ. 12ರ ಮಗ್ಗಿಯಲ್ಲಿ 92 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 84 ಬರುತ್ತೆ. 12 7 84. 2ರಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. ಈ 12ರಲ್ಲಿ 4 ಕಳೆದರೆ 8. 9ರಲ್ಲಿ 9 ಕಳೆದರೆ 0. ಈಗ ನಾವು ಈ 7ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 87 ಆಗತ್ತೆ. 12ರ ಮಗ್ಗಿಯಲ್ಲಿ 87 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 84 ಬರುತ್ತೆ. 12 7 84. 7ರಲ್ಲಿ 4 ಕಳೆದರೆ 3. 8ರಲ್ಲಿ 8 ಕಳೆದರೆ 0. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 30 ಆಗತ್ತೆ. 12ರ ಮಗ್ಗಿಯಲ್ಲಿ 30 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 24 ಬರುತ್ತೆ. 12 2 24.
ಸೊನ್ನೆಯಲ್ಲಿ 4 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 4 ಕಳೆದರೆ 6, 3ರಲ್ಲಿ 3 ಕಳೆದರೆ 0. ಈಗ ಈ 6 12ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟನ್ನು ಕೊಟ್ಟು 6ರ ಪಕ್ಕದಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. 12ರ ಮಗ್ಗಿಯಲ್ಲಿ 60 ಬರುತ್ತೆ. 12 5 60, 60ರಲ್ಲಿ 60 ಕಳೆದರೆ 0. ನೆಕ್ಸ್ಟ್ 1529 ನಾವು 11ರಿಂದ ಭಾಗಿಸೋಣ. 11ರ ಮಗ್ಗಿಯಲ್ಲಿ 15 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 11 ಬರುತ್ತೆ. 11 1 11, 5ರಲ್ಲಿ 1 ಕಳೆದರೆ 4, 1ರಲ್ಲಿ 1 ಕಳೆದರೆ 0. ಇಲ್ಲಿ ನಾವು ಈಗ ಈ ಎರಡನ್ನು ಕೆಳಗಡೆ ಎಳಿಸ್ಕೋಬೇಕು. 11ರ ಮಗ್ಗಿಯಲ್ಲಿ 42 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 33 ಬರುತ್ತೆ. 11 3 33ನ್ನು ನಾವು ಇಲ್ಲಿ ತೆಗೆದುಕೊಳ್ಳಬೇಕು. 2ರಲ್ಲಿ 3 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 2 ಇದ್ದಿದ್ದು 12 ಆಗುತ್ತೆ. 12ರಲ್ಲಿ 3 ಕಳೆದರೆ 9, 4ರಲ್ಲಿ 3 ಹಾಗೂ ಈ ಕೈಲ 1 ಅಂದರೆ 4ರಲ್ಲಿ 4 ಕಳೆದರೆ 0. ಈಗ ನಾವು ಈ 9ನ್ನು ಕೆಳಗಡೆ ಎಳಿಸ್ಕೋಬೇಕು. ಇದು 99 ಆಗುತ್ತೆ. ಇದು 11 9 99 ಭಾಗ ಹೋಗುತ್ತೆ. 99ರಲ್ಲಿ 99 ಕಳೆದರೆ 0. 618ನ್ನು ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 61 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 56 ಬರುತ್ತೆ. 8 7 56, 1ರಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 1 ಇದ್ದಿದ್ದು 11 ಆಗುತ್ತೆ. ಈ 11ರಲ್ಲಿ 6 ಕಳೆದರೆ 5, 6ರಲ್ಲಿ ಈ 5 ಹಾಗೂ ಈ ಕೈಲ 1 ಕಳೆದರೆ ಅಂದರೆ 6ರಲ್ಲಿ 6 ಕಳೆದರೆ 0. ಈಗ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 58 ಆಗುತ್ತೆ. 8ರ ಮಗ್ಗಿಯಲ್ಲಿ 58 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 56 ಬರುತ್ತೆ. 8 7 56, 8ರಲ್ಲಿ 6 ಕಳೆದರೆ 2, 5ರಲ್ಲಿ 5 ಕಳೆದರೆ 0. ಈಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ 0ಯನ್ನು ತೆಗೆದುಕೊಳ್ಳಬೇಕು. 8ರ ಮಗ್ಗಿಯಲ್ಲಿ 20 ಬರಲ್ಲ, ಆದರೆ 16 ಬರುತ್ತೆ. 8 2 16, 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಒಂದು ಪಾಯಿಂಟ್ ಕೊಟ್ಟಿರುವುದರಿಂದ ಇಲ್ಲಿ ಎಷ್ಟು ಬೇಕಾದಷ್ಟು ನಾವು 0ಯನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ನಾವೇನು ಮಾಡೋಣ, ಇಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. ಇದು 8 5 40 ಭಾಗ ಹೋಗುತ್ತೆ. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 745ನ್ನು ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 74 ಬರಲ್ಲ, ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 72 ಬರುತ್ತೆ. 8 9 72, 4ರಲ್ಲಿ 2 ಕಳೆದರೆ 2, 7ರಲ್ಲಿ 7 ಕಳೆದರೆ 0. ಈಗ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 25 ಆಗುತ್ತೆ. 8ರ ಮಗ್ಗಿಯಲ್ಲಿ 25 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 24 ಬರುತ್ತೆ. 8 3 24, 5ರಲ್ಲಿ 4 ಕಳೆದರೆ 1, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಏನು ಮಾಡಬೇಕು, ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 10 ಬರಲ್ಲ, ಆದರೆ 8 ಬರುತ್ತೆ. 8 1 8, 10ರಲ್ಲಿ 8 ಕಳೆದರೆ ಎಷ್ಟು ಉಳಿಯುತ್ತೆ, 2 ಉಳಿಯುತ್ತೆ. ಇಲ್ಲಿ ನಾವು ಮೇಲೆ ಪಾಯಿಂಟ್ ಕೊಟ್ಟಿರುವುದರಿಂದ ಇಲ್ಲಿ ನಾವು 0ಯನ್ನು ತೆಗೆದುಕೊಳ್ಳಬಹುದು. ಈಗ 8ರ ಮಗ್ಗಿಯಲ್ಲಿ 20 ಬರಲ್ಲ, ಆದರೆ 16 ಬರುತ್ತೆ. 8 2 16 ನಾವು ತೆಗೆದುಕೊಳ್ಳೋಣ. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ, ಇಲ್ಲಿ ಒಂದು ಕೈಲವನ್ನು ಕೊಡೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಒಂದು ಪಾಯಿಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಎಷ್ಟು ಬೇಕಾದಷ್ಟು 0ಯನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ನಾವು ಇಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. ಇದು ಭಾಗ ಹೋಗುತ್ತೆ. 8 5 40, 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್
4730 ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 47 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 40 ಬರುತ್ತೆ. 8 5 40. 7ರಲ್ಲಿ 0 ಕಳೆದರೆ 7, 4ರಲ್ಲಿ 4 ಕಳೆದರೆ 0. ಇಲ್ಲಿ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 73 ಆಗುತ್ತೆ. 8ರ ಮಗ್ಗಿಯಲ್ಲಿ 73 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 72 ಬರುತ್ತೆ. 8 9 72. 3ರಲ್ಲಿ 2 ಕಳೆದರೆ 1, 7ರಲ್ಲಿ 7 ಕಳೆದರೆ 0. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದು 10 ಆಗುತ್ತೆ. 8ರ ಮಗ್ಗಿಯಲ್ಲಿ 10 ಬರಲ್ಲ. ಹಾಗಾಗಿ ನಾವೇನು ಮಾಡೋಣ, 8 1 8 ಇಲ್ಲಿ ತೆಗೆದುಕೊಳ್ಳೋಣ. 10ರಲ್ಲಿ 8 ಕಳೆದರೆ 2. ಇಲ್ಲಿ ನಾವು ಮೇಲೆ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 20 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 16 ಬರುತ್ತೆ. 8 2 16. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು 0ಯನ್ನು ತೆಗೆದುಕೊಂಡ್ರೆ ಇದು 8 5 40 ಭಾಗ ಹೋಗುತ್ತೆ. ಹಾಗಾಗಿ ನಾವು ಇಲ್ಲಿ ಒಂದು 0ಯನ್ನು ತೆಗೆದುಕೊಳ್ಳೋಣ. 8 5 40 ಇದು ಭಾಗ ಹೋಗುತ್ತೆ. ನೆಕ್ಸ್ಟ್ 1980 ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 19 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 16 ಬರುತ್ತೆ. 8 2 16. 9ರಲ್ಲಿ 6 ಕಳೆದರೆ 3, 1ರಲ್ಲಿ 1 ಕಳೆದರೆ 0. ಈಗ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 38 ಆಗುತ್ತೆ. 8ರ ಮಗ್ಗಿಯಲ್ಲಿ 38 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 32 ಬರುತ್ತೆ. 8 4 32. 8ರಲ್ಲಿ 2 ಕಳೆದರೆ 6, 3ರಲ್ಲಿ 3 ಕಳೆದರೆ 0. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 60 ಆಗುತ್ತೆ. 8ರ ಮಗ್ಗಿಯಲ್ಲಿ 60 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 56 ಬರುತ್ತೆ. 8 7 56. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 6ರಲ್ಲಿ 6 ಕಳೆದರೆ 0. ಈಗ ನಾವು ಇಲ್ಲಿ ಮೇಲೆ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 40 ಬರುತ್ತೆ. 8 ಎಷ್ಟು 40, 8 5 40. 40ರಲ್ಲಿ 40 ಕಳೆದರೆ 0. ನೆಕ್ಸ್ಟ್ 505 ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 50 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 48 ಬರುತ್ತೆ. 8 6 48. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2, 5ರಲ್ಲಿ 5 ಕಳೆದರೆ 0. ಈಗ ನಾವು ಈ 5ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 25 ಆಗುತ್ತೆ. 8ರ ಮಗ್ಗಿಯಲ್ಲಿ 25 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 24 ಬರುತ್ತೆ. 8 3 24. 5ರಲ್ಲಿ 4 ಕಳೆದರೆ 1, 2ರಲ್ಲಿ 2 ಕಳೆದರೆ 0. ಈಗ ನಾವು ಮೇಲೆ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳಬೇಕು. 8ರ ಮಗ್ಗಿಯಲ್ಲಿ 10 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 8 ಬರುತ್ತೆ. 8 1 8. 10ರಲ್ಲಿ 8 ಕಳೆದರೆ 2. ಮೇಲೆ ನಾವು ಒಂದು ಪಾಯಿಂಟ್ ಕೊಟ್ಟಿರೋದ್ರಿಂದ ಇಲ್ಲಿ 0ಯನ್ನು ನಾವು ತೆಗೆದುಕೊಳ್ಳೋಣ. 8ರ ಮಗ್ಗಿಯಲ್ಲಿ 20 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 16 ಬರುತ್ತೆ. 8 2 16. 0ಯಲ್ಲಿ 6 ಕಳೆಯಲಿಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 6 ಕಳೆದರೆ 4, 2ರಲ್ಲಿ 2 ಕಳೆದರೆ 0. ಇಲ್ಲಿ ನಾವು ಇನ್ನೊಂದು 0ಯನ್ನು ಇಲ್ಲಿ ಪಾಯಿಂಟ್ ಕೊಟ್ಟಿರುವುದರಿಂದ ಇಲ್ಲಿ 0ಯನ್ನು ತೆಗೆದುಕೊಳ್ಳಬೇಕು. ಈಗ ಇದು 8 5 40 ಭಾಗ ಹೋಗುತ್ತೆ. ನೆಕ್ಸ್ಟ್ 5870 ನಾವು 20ರಿಂದ ಭಾಗಿಸೋಣ. 20ರ ಮಗ್ಗಿಯಲ್ಲಿ 58 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 40 ಬರುತ್ತೆ. 22 40. 8ರಲ್ಲಿ 0 ಕಳೆದರೆ 8, 5ರಲ್ಲಿ 4 ಕಳೆದರೆ 1. ಈಗ ನಾವು ಈ 7ನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು 187 ಆಗತ್ತೆ.
20ರ ಮಗ್ಗಿಯಲ್ಲಿ 187 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 180. 29 180. 7ರಲ್ಲಿ 0 ಕಳೆದರೆ 7, 8ರಲ್ಲಿ 8 ಕಳೆದರೆ 0, 1ರಲ್ಲಿ 1 ಕಳೆದರೆ 0. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. 20ರ ಮಗ್ಗಿಯಲ್ಲಿ 70 ಬರಲ್ಲ. ಆದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 60 ಬರುತ್ತೆ. 23 60. 0ಯಲ್ಲಿ 0 ಕಳೆದರೆ 0, 7ರಲ್ಲಿ 6 ಕಳೆದರೆ 1. ಈಗ ನಾವು ಈ 10 20ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ಇದು ಭಾಗ ಹೋಗೋದಿಲ್ಲ. ಹಾಗಾಗಿ ನಾವು ಈ ಮೇಲೆ ಒಂದು ಪಾಯಿಂಟನ್ನು ಕೊಟ್ಟು ಕೆಳಗಡೆ 0ಯನ್ನು ತೆಗೆದುಕೊಳ್ಳೋಣ. 20ರ ಮಗ್ಗಿಯಲ್ಲಿ 100 ಬರುತ್ತೆ. 25 1 100. 100ರಲ್ಲಿ 100 ಕಳೆದರೆ 0. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.